ಎಷ್ಟೋ ಬಗೆಯ ಭಯಗಳಿದ್ದಾವೆ. ಶತ್ರು ಭಯ, ವೃತ್ತಿ ಭಯ, ಬಂಧುಗಳ ಭಯ, ಹೀಗೆ ಒಂದಲ್ಲ ಅನೇಕ ರೀತಿಯ ಭಯಗಳಿದ್ದಾವೆ. ಈ ಭಯಗಳನ್ನು ಬಿಡಿಸಿಕೊಳ್ಳಲಿಕ್ಕೆ ಈ ಕ್ಷೇತ್ರದಲ್ಲಿ ಒಂದು ಸಾನ್ನಿಧ್ಯ ಇದೆ, ಭೂತರಾಜ ಸಾನ್ನಿಧ್ಯ ಅಂತ ಕರೀತಾರೆ. ಅಲ್ಲಿ ನಾವು ಹೇಗೆ ನಮ್ಮ ಭಯವನ್ನು ನಿವಾರಿಸಿಕೊಳ್ಳಬೇಕು ಅದಕ್ಕೊಂದು ವಿಧಾನವನ್ನು ಹೇಳಿದ್ದಾರೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ತಾವಿಲ್ಲಿಗೆ ಬಂದಾಗ ಆ ಕ್ರಮವನ್ನು ಅನುಸರಿಸಿ ಭಯದಿಂದ ನಿರ್ಮೂಲನೆ ಹೊಂದಬಹುದು. ನೋಡೋಣ. ಈಗ ನಾವು ಭೂತರಾಜನ ಸನ್ನಿಧಿ ಅಂತ ಹೇಳಿದ್ನಲ್ಲ, ಅದು ತಾವೇ ನೋಡ್ತಾ ಇದ್ದೀರೋ ಇಲ್ಲಿಗೆ ಬಂದಂಥ ಭಕ್ತಾದಿಗಳು ಯಾವ ಭಯದಿಂದ ಈ ಸನ್ನಿಧಿಗೆ ಬರ್ತಾರೋ ಅದನ್ನು ಈ ಸ್ಥಳದಲ್ಲಿ ನಿಂತು ಹೀಗೆ ಕೂಷ್ಮಾಂಡವನ್ನು ಮತ್ತು ಇಲ್ಲೇನು ಕಾಣ್ತಾ ಇದ್ದೀರ ತ್ರಿಶೂಲ ನೋಡಿ, ಹೀಗೆ ತ್ರಿಶೂಲವನ್ನು ಇಲ್ಲಿ ಸಮರ್ಪಣೆ ಮಾಡಿ ಕೋರ್ಟಿನ ವ್ಯಾಜ್ಯ ಇರಬಹುದು, ಇನ್ಯಾವುದೋ ಆರ್ಥಿಕವಾಗಿ ಬಂದಿರತಕ್ಕಂಥ ಬಂಧನಗಳಿರಬಹುದು, ಆ ರೀತಿಯ ಭಯ ಬಂಧನ ಇವುಗಳಿದ್ದಾವೆ ಅಂತ ನಮ್ಮ ಮನಸ್ಸಿಗೆ ಅನಿಸಿ ಇಲ್ಲಿಗೇನು ಬಂದು ಈ ಆಯುಧವನ್ನು ನಾನು ಸಮರ್ಪಿಸ್ತೀನಿ ಅಂತ ಹೇಳಿಕೊಂಡ್ರೆ ಆ ಭಯದಿಂದ ಭೂತರಾಜ ನಮ್ಮನ್ನು ನಿವಾರಿಸ್ತಾನೆ ಅಂತಕ್ಕಂಥ ಒಂದು ನಂಬಿಕೆ, ವಿಶ್ವಾಸ ಇಲ್ಲಿಗೆ ಬಂದಂಥ ಭಕ್ತಾದಿಗಳಲ್ಲಿ ಅಚಲವಾಗಿದೆ. ಎಷ್ಟೋ ಬಾರಿ ಇಷ್ಟು ದೂರದ ಸನ್ನಿಧಾನಗಳಿಗೆ ಬರಲಿಕ್ಕಾಗೋದಿಲ್ಲ. ಇಲ್ಲಿ ಭೂತರಾಜರಿಗೆ ನೆರವೇರುವಂತಹ ಯಾವ ಪೂಜಾ ಕೈಂಕರ್ಯಗಳಿದ್ದಾವೆ, ನೀವು ಅದನ್ನು ಆ ದೃಶ್ಯಗಳನ್ನು ನೋಡುವುದರಿಂದಲೇ ನಿಮ್ಮ ಭಯ ನಿವಾರಣೆಯಾಗುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಈ ಪರ್ವಕಾಲದಲ್ಲಿ ಭೂತರಾಜರಿಗೆ ನೆರವೇರುವ ವಿಶಿಷ್ಟ ಪೂಜಾ ಕೈಂಕರ್ಯಗಳನ್ನು ಕಣ್ತುಂಬಿಕೊಳ್ಳಿ. ಈ ಭೂತರಾಜ ನಿಮ್ಮ ಭಯಗಳನ್ನೆಲ್ಲ ನಿವಾರಿಸಲಿ. ಪದ್ಮಾವತಿಯ ದರ್ಶನ, ಸ್ಮರಣೆ, ಧ್ಯಾನಗಳೆಲ್ಲ ಫಲದಾಯಕವಾಗಲಿ. ಈ ಪರ್ವಕಾಲದಲ್ಲಿ ಅಮ್ಮನವರ ಅನುಗ್ರಹ ತಾವಿರುವಲ್ಲಿಗೆ ಬಂದು ತಲುಪಲಿ ಅಂತ ಆಶಿಸ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.